ನಡೆದುಕೊಂಡು ಬಂದು ಇಂದಿಗೆ ಹಲವಾರು ದಿವಸಗಳಾಯಿತು. ಇನ್ನೊಂದಿಷ್ಟು ದಿವಸ ಉಳಿದವೆ. ಈ ಕಡೆಂದು 6 ದಿವಸ 7 ದಿವಸ, ಆ ಕಡೆಂದು 7 ದಿವಸ, ಅದು 14-15 ದಿವಸ. ಇನ್ನೊಂದು 15 ದಿವಸದಲ್ಲಿ ಪುರಾಣ ಮಂಗಲಾಗ್ತದೆ. ಈಗ ನಾವು ಹೇಳ್ತಾ ಇರೋದು 5ನೇ ಅಧ್ಯಾಯದಲ್ಲಿ 25 ಅಧ್ಯಾಯವ ಹಾಗೆ ಇರ್ತದೆ. ನಾವು ಅಂದ್ರೆ ಹೋಯ್ತೇವೆ, ಅದಕ್ಕೇನಿಲ್ಲ. 5ನೇ 6ನೇ ಅಧ್ಯಾಯದಲ್ಲಿ ನಾವು ಇದ್ದೇವೆ. ಅಂಥ ಮಹಾಪುರಾಣವನ್ನು ಸಿದ್ಧಲಿಂಗೇಶ್ವರರು ಹರದನಹಳ್ಳಿಯ ಗ್ರಾಮದಲ್ಲಿ ಜನಿಸಿ ತಾಯಿ ಜ್ಞಾನಾಂಬೆ, ತಂದೆ ಮಲ್ಲಿಕಾರ್ಜುನರ ಪವಿತ್ರ ಗರ್ಭದಲ್ಲಿ ಅವತರಿಸಿ ಅನೇಕ ಲೀಲೆಗಳನ್ನು ಮಾಡುವುದರ ಮುಖಾಂತರ 15ನೇ ಶತಮಾನದಲ್ಲಿ 101 ಜನ ವಿರಕ್ತರನ್ನು ವಿರಕ್ತ ಸಂಪ್ರದಾಯದ ಮಠಗಳನ್ನು ಸಂಸ್ಥಾಪನೆ ಮಾಡಿ ಜಗತ್ತಿನಲ್ಲಿ ಅಷ್ಟಾವರಣ, ಶಟಸ್ಥಲ, ಪಂಚಾಚಾರಗಳನ್ನು ಏನು ವೀರಶೈವ ಲಿಂಗಾಯತ ಧರ್ಮಕ್ಕೆ ಅವಶ್ಯಕವಾಗಿರುವಂಥ ಧರ್ಮದ ಬೋಧನೆಯನ್ನು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಅಷ್ಟಾವರಣಗಳೆಲ್ಲರಿಗೂ ಬೇಕು. ಗುರು, ಲಿಂಗ, ಜಂಗಮ, ವಿಭೂತಿ, ಪಾದೋದಕ, ಪ್ರಸಾದ, ಮಂತ್ರ ಇವೆಲ್ಲವೂ ಬೇಕಾಗ್ತವೆ. ಅದ್ರ ಜೊತೆಗೆ ಷಟ್ಸ್ಥಲವನ್ನು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ ಸ್ಥಳಗಳನ್ನು, ಇವುಗಳ ಜೊತೆಗೆ ಪಂಚ ಆಚಾರವನ್ನು ಶಿವಯೋಗ, ಲಯಯೋಗ, ಹಠಯೋಗ, ಮಂತ್ರಯೋಗ ಇವೆಲ್ಲ ಸಾಧನೆಯನ್ನು ಮಾಡೋದ್ರ ಮೂಲಕ ನಮ್ಮನ್ನು ನಾವು ತಿಳಿಯೋದ್ರ ಮೂಲಕ ಜನ್ಮ ಸಾರ್ಥಕ ಮಾಡಿಕೊಳ್ಳಲಿ, ಧರ್ಮದ ಮಾರ್ಗದಲ್ಲಿ ನಡೆಯಲಿ ಎನ್ನುವ ಉದ್ದೇಶವಾಗಿ ಯಡಿಯೂರು ಸಿದ್ಧಲಿಂಗೇಶ್ವರರು ಸಂಚಾರ ಮಾಡುತ್ತಾ ಅನೇಕರನ್ನು ಉದ್ಧಾರ ಮಾಡುತ್ತಾ ಬರ್ತಾರೆ. ಒಂದು ಇವತ್ತಿನ ವಿಷಯಕ್ಕೆ ತಂದರೆ ಅವರು ಒಬ್ಬರು ಕರುಣಾಮೂರ್ತಿಗಳು, ದಯಾಮೂರ್ತಿಗಳು. ಏಕೆಂದರೆ ಶರಣರು, ಮಹಾತ್ಮರು ತಂದ್ರೆ ಕರುಣಾಮೂರ್ತಿಗಳು. ಅವರಲ್ಲಿ ದಯೆ ಗುಣ ನಾವು ನೋಡ್ತೇವೆ. ಬಸವಣ್ಣನವರ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದೆ. ಬಸವಣ್ಣವರು ಇದ್ದಾಗ ಅವರು ಮನೆಯಲ್ಲಿರ್ತಕ್ಕಂಥ, ಅರಮನೆಯಲ್ಲಿರ್ತಕ್ಕಂಥ ಆಕಳಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ರು. ಕಳ್ಳರು ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಬಸವಣ್ಣ ಮಂತ್ರಿ ಇದ್ದಾನೆ, ಅವನ ಕೈಯಲ್ಲೇ ರಾಜ ಇದ್ದಾನೆ, ಅಧಿಕಾರವಿದೆ. ಆದರೆ ಅವನು ಶಿಕ್ಷೆ ಕೊಡಬೇಕಾಗಿತ್ತು. ಅವನು ಹೇಳ್ತಾನೆ, ಅಲ್ಲಿ ಉಂಬುವನು ಕೂಡಲ ಸಂಘ, ಇಲ್ಲಿ ಉಂಬುವನು ಕೂಡಲ ಸಂಘ. ನಮ್ಮಲ್ಲಿ ಸಮತ್ವವಾದಂಥ ಭಾವನೆಗಳನ್ನು ಬರಬೇಕಾಗ್ತದೆ. ದೇವರ ಭಾವನೆ ಬಂದಾಗ ಮಾತ್ರ ಸಮವಾಗಿ ಕಾಣ್ತೇವೆ. ಹೆಣ್ಣು, ಗಂಡು, ಬಡವ, ಬಲ್ಲಿದ ಲಿಂಗಭೇದ ತಾರತಮ್ಯವನ್ನು ತೆಗೆದುಹಾಕುವಂಥದ್ದು, ಜಾತೀಯತೆಯನ್ನು ತೆಗೆದುಹಾಕುವುದು, ಇವೆಲ್ಲ ಮಹತ್ತರ ಮಾಡ್ತಾ ಬಂದಿದ್ದಾರೆ. ಏಕೆಂದರೆ ನಮ್ಮಲ್ಲಿ ಮೇಲು ಕೀಳು, ಆ ಜಾತಿ ಈ ಜಾತಿ, ಮತ, ಪಂಥ, ಪಂಗಡ, ಮೂಢನಂಬಿಕೆ, ಕಂದಾಚಾರ ಇವೆಲ್ಲವನ್ನು ನೋಡ್ತಾ ಬರ್ತೇವೆ. ಇವು ಎಲ್ಲವುಗಳನ್ನು ಹೊಡೆದು ಹಾಕಬೇಕಾಗಿದ್ರೆ ಸಾಮಾನ್ಯ ವ್ಯಕ್ತಿಗಳಿಂದ ಸಾಧ್ಯವಿಲ್ಲ. ಯಾಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಕ್ಕೆ ಹೋದ್ರೆ ಬೈದು ಕಳಿಸ್ತೇವೆ.
ಮೊದಲ ನಿನ್ನ ಗಂಗಳದಾಗ ನೊಣ ಬಿದ್ದು ತೆಗಿಯೋ, ನನ್ನ ಗಂಗಳದಾಗ ಇರು ಬಿದ್ದು ತೆಗೆಯಕ್ಕೆ ಹೋಗಿದ್ದಲ್ಲ ನೀನು. ಬೈತೇವಿ. ಆದರೆ ಒಬ್ಬ ಮಹಾತ್ಮ ಬಂದಾನ, ಮಹಾತ್ಮ ಈ ಜಗತ್ತಿಗೆ ಬಂದಾನಂತಂದರೆ ಅವನು ಹೇಳಿದ ಮಾತನ್ನು ಎಲ್ಲರೂ ಕೇಳ್ತಾರೆ ಅಂತ ಗೊತ್ತದೆ, ಎಲ್ಲರಿಗೂ ಗೊತ್ತದೆ, ಎಲ್ಲರೂ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಅಂಥ ಮಹಾತ್ಮರು ಆಯಾ ಸಮಾಜದಲ್ಲಿ ಹುಟ್ಟಿರ್ಬೋದು. ಹುಟ್ಟಕ್ಕೊಂದು ಕಾರಣ ಬೇಕು, ಹುಟ್ಟಲ್ಲಿ ಜನಿಸ್ಲಿಕ್ಕೆ ಒಂದು ಸ್ಥಳ ಬೇಕು. ಆದರೆ ಅವರು ಎಲ್ಲೋ ಜನಿಸಿದ್ದಾರೆ, ಯಾವುದೋ ಮನೆಯಲ್ಲಿ ಜನಿಸಿದ್ದಾರೆ. ಸರ್ವಜ್ಞ ಹುಟ್ಟಿದ್ದು ಒಂದು ಮನೆಯಲ್ಲಿ, ಮಡಿವಾಳಪ್ಪನವರು ಹುಟ್ಟಿದ್ದು ಒಂದು ಮನೆಯಲ್ಲಿ, ಬಸವಣ್ಣ ಹುಟ್ಟಿದ್ದು ಒಂದು ಮನೆಯಲ್ಲಿ, ಅಲ್ಲಮಪ್ರಭು ಅತ್ಯಂತ ಕೆಳ ಸಮಾಜದಲ್ಲಿ ಹುಟ್ಟಿದವನು. ಆ ಕೆಳ ಸಮಾಜ ಎತ್ತಿ ಹಿಡಲಿಕ್ಕೆ ಅಥವಾ ಆ ಸಮಾಜದ ತಾರತಮ್ಯವನ್ನು ಕಳಲಿಕ್ಕೆ, ಅದನ್ನು ಹೊಡೆದೋಡಿಸೋಕ್ಕೋಸ್ಕರ ಅನೇಕರು ಮಹಾತ್ಮರು ಈ ಜಗತ್ತಿಗೆ ಬಂದಿದ್ದಾರೆ. ಅಂಥ ಜಂಗಮಾಮೂರ್ತಿ ಒಬ್ಬ ಮಹಾನ್ ಸಂತ, ಮಹಾನ್ ಯೋಗಿ ಸಿದ್ಧಲಿಂಗನವರು. ಅಲ್ಲಿಯ ಬಸವಣ್ಣನವರ ಆಕಳುಗಳನ್ನ ಕಳತನ ಮಾಡಲಿಕ್ಕೆ ಹೋದರೆ, ಹೋಗಪ್ಪ ಆ ಕರುಗಳದವ, ಆಕಳು ಕರುಗಳು, ಆ ಕರುಗಳು ಪಾಪ ತಾಯಿಯನ್ನು ಹಂಬಲಿಸಿ ಅಳ್ತಾವ, ಈ ಕರುಗಳನ್ನು ಒಯ್ದು ಕೊಟ್ಟು ಬರ್ರಿ ಅಂತ ಕಳಿಸ್ತಾರೆ. ಹೇಗಿರಬೇಕು ಅಂತ ಸರಳ ಹೃದಯ ಅಂತ. ಬಸವಣ್ಣನವರ ಕಾಲದಲ್ಲಿ ಬಸವಣ್ಣವರ ಹೆಂಡತಿಗೆ ಕೊರಳಲ್ಲಿ ಚೈನ್ ಇತ್ತು, ಬಂಗಾರದ ಆಭರಣಗಳು ಹಾಕ್ಕೊಂಡಳು. ಅದನ್ನು ಕಳ್ಳತನ ಮಾಡಲಿಕ್ಕೆ ಬಂದರೆ ಹೆಂಡತಿಗೆ ಬೈತಾರೆ, ಅಯ್ಯೋ ಕಳ್ಳ ಕಳ್ಳ ಅಂತ ಹೇಳ್ತಾರೆ ಹೆಂಡತಿ. ಅವ ಕಳ್ಳಲ್ಲ, ಅವ ಸಾಕ್ಷಾತ್ ಪರಶಿವನೇ ಕೂಡಲ ಸಂಘ ಇದ್ದಾನೆ, ತೆಗೆದು ಕೊಡು. ಅವನ ಕೈ ನೊಂದಿತ್ತು, ಅವನ ಕೈ ನೋಯ್ತದ, ತೆಗೆದುಕೊಡು. ಅವ ಕಳ್ಳಲ್ಲ, ಅವ ಕೂಡಲ ಸಂಘನೇ ಪರೀಕ್ಷೆಗೋಸ್ಕರ ಬಂದಿದ್ದಾನೆ, ಕೊಡು ಅಂದಾಗ ಕಳ್ಳನ ಮನಸ್ಸು ಹಿಂಗಾಗಿರ್ಬೇಕು. ಅಂಥ ಕಳ್ಳರನ್ನು, ಸುಳ್ಳರನ್ನು ಎಲ್ಲ ಬದಲಾವಣೆ ಮಾಡುವಂಥ ಶಕ್ತಿ ಮಹಾತ್ಮರಿಗಿದೆ. ಅಂಥ ವಿಚಾರವನ್ನು ಇಂದಿನ ಪ್ರವಚನದಲ್ಲಿ ನಾವು ಸಿದ್ಧಲಿಂಗೇಶ್ವರ ಚರಿತ್ರೆಯಲ್ಲಿ ನೋಡ್ತಾ ಬರ್ತೇವೆ. ಏನಾಗಿದೆ ಅಂದರೆ ನಿಮಗೆ ಗೊತ್ತಿದೆ, ಸೊಲ್ಲಾಪುರದ ಸಿದ್ಧರಾಮ ಶಿವಯೋಗಿಗಳು ಪ್ರಾಣಿ ಪಶು ಪಕ್ಷಿಗಳಿಗೋಸ್ಕರ ಸೊಲ್ಲಾಪುರದಲ್ಲಿ ಕೆರೆಯನ್ನು ಕಟ್ಟಿಸ್ತಾರೆ. ಕೆರೆಯನ್ನು ಕಟ್ಟಿಸಿ ಆ ಊರಿಗೆ ನೀರು, ಬೆಳೆ ಸಂಪತ್ತು, ಜಲ ಸಂಪತ್ತು, ಸಸ್ಯ ಸಂಪತ್ತು ಎಲ್ಲನೂ ವೃದ್ಧಿಯಾಗಲಿ ಅನ್ನೋಗೋಸ್ಕರ ಕೆರೆಯನ್ನು ಕಟ್ಟಿಸಿದ್ದಾರೆ. ಅವರೊಂದಿಲ್ಲಿ ಮಾತನ್ನು ಹೇಳ್ತಾರೆ, ಬಹಳ ಸುಂದರವಾದಂಥ ಮಾತು. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮಿಂದರೇನಾಗುವುದು. ಬಹಳ ಸುಂದರವಾದಂಥ ಮಾತು. ನಾವು ಜೀವನದಲ್ಲಿ ಕೆಲವೊಂದು ಮಾತುಗಳು ಅಳವಡಿಸ್ಕೊಳ್ಬೇಕು. ವಚನ ಎಲ್ಲರಿಗೆ ಬರ್ತಾವ, ಆ ವಚನಗಳನ್ನು ಪಚನ ಮಾಡ್ಕೊಳ್ಳೋದು ಬಹಳ ಕಷ್ಟ. ಮಂತ್ರಗಳನ್ನೆಲ್ಲ ಎಲ್ಲರಿಗೂ ಬರ್ತಾವ, ಆ ಮಂತ್ರದಂತೆ ಇರುವಿಕೆ ಮುಖ್ಯ ಇದೆ. ಮಾತಾಡೋಕ್ಕೆ ನನಗೂ ಬರ್ತದೆ, ಆ ಮಾತಿನಂತೆ ಇರುವುದು ನನಗೆ ಕಷ್ಟ ಇದೆ. ಯಾಕಂದರೆ ನಾವು ಸಿಟ್ಟು ಮಾಡಬಾರ್ದು ಅಂತ ಹೇಳ್ತೀವಿ, ಸಿಟ್ಟು ನಮ್ಮಲ್ಲಿ ಜಾಸ್ತಿ ಬರೋದು. ಯಾಕೆ ಒಂದೊಂದು ಕೆಟ್ಟ ಗುಣಗಳು ಸೇರ್ತಾ ಹೋದರೆ ಅದರಿಂದ ಇನ್ನೊಂದು ಗುಣಗಳು ಬೆಳೀತಾ ಹೋಗ್ತವೆ. ಇಲ್ಲಿ ಹೇಳ್ತಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮಿಂದರೇನಾಗುವುದು. ಭಾಳ ಜನರಿಗೆ ನಾವು ಮೋಸ ಮಾಡ್ತೇವೆ, ವಂಚನೆ ಮಾಡ್ತೇವೆ, ಸುಳ್ಳು ಹೇಳ್ತೇವೆ, ಮನಸ್ಸಿಗೆ ನೋವನ್ನು ಕೊಡ್ತೇವೆ. ಆ ನೋವನ್ನು ಕೊಡಬೇಡ್ರಿ, ನೋವು ಉಂಟು ಮಾಡಬೇಡ್ರಿ.
ಅಲ್ಲಿ ಏನು ಹೇಳ್ತಾರಂತಂದರೆ, ಚಂದ್ರನು ಗಂಗೆಯ ತಟೆಯಲ್ಲಿದ್ದರೇನು ಕಲಂಕ ಬಿಡದಾಯ್ತಯ್ಯ. ನಾವು ನೋಡ್ತೇವೆ, ಹುಣ್ಣಿಮೆಯ ಚಂದ್ರ ನೋಡ್ತೇವೆ. ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೆ ಏನು ಮಾಡ್ತಾನೆ, ಕರಗ್ತಾ ಬರ್ತಾನೆ. ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಬೆಳೀತಾ ಹೋಗ್ತಾನೆ. ಇದು ಹಸಿರಂದು ಹಸಿರು. ಹಾಗಿಲ್ಲಿ ಚಂದ್ರ ನಾವು ಏನು ತಿಳ್ಕೊಂಡೇವಿ, ಅವ ಕಮ್ಮಿ ಆಗ್ತಾ ಹೋಗ್ತಾನಂತ ನಾವು ತಿಳ್ಕೊಂಡೇವಿ. ಕಮ್ಮಿ ಆಗುವುದಿಲ್ಲ. ಅವನಿಗೆ ಶಾಪ ಇದೆ, ಋಷಿಯ ಶಾಪ. ಋಷಿ ಮುನಿಗಳು ಅವನ ಗುರು ಅವನಿಗೆ ಶಾಪ ಕೊಟ್ಟಿರ್ತಾನೆ, ನೀನು ಕ್ಷಯರೋಗಿಯಾಗು. ಅವನ ಕಲಂಕ ಬಿಟ್ಟದೇನು, ಬಿಟ್ಟಿಲ್ಲ. ಯಾಕಂದ್ರೆ ಅವ ಸುಂದರವಾಗಿರ್ತಕ್ಕಂಥವನು ಅವನೇನು ಮಾಡ್ತಾನೆ, ಕಪ್ಪು ಆಗ್ತಾ ಬರ್ತಾನೆ. ನಾವೇನು ತಿಳ್ಕೊತೀವಿ, ಅವನು ಕರಗ್ತಾ ಬರ್ತಾನೆ ಅಂತ ತಿಳ್ಕೊತೇವೆ. ಕರಗಂಗಿಲ್ಲ. ಅವನಿಗೆ ಆ ರೋಗ ಪೂರ್ಣ ಆವರಿಸ್ತತೆ. ಯಾವಾಗ ಅಮಾವಾಸ್ಯೆ ಬಂತು ಪೂರ್ಣ ಕಪ್ಪಾಗ್ತಾನೆ. ಕಪ್ಪಾಗೋದ್ರಿಂದ ಅವನು ಕಾಣುವುದಿಲ್ಲ. ಹುಣ್ಣಿಮೆ ಆಗ್ತಾ ಏನಂತ ಬೆಳೀತಾ ಅಂದರೆ ಆ ಕಪ್ಪನ್ನು ಕಮ್ಮಿ ಆಗ್ತಾ ಬರ್ತದೆ, ರೋಗ ಕಡಿಮೆ ಆಗ್ತಾ ಬರ್ತದೆ. ಈಗಂತೇವೆ ನಾವೆಲ್ಲ. ಯಪ್ಪ ಗುರುಗಳೇ, ಮತ್ತೆವ್ರ ಏನು ಮಾಡೋಣ, ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ಮೈಯೆಲ್ಲ ಚುಚ್ಚಿದಂಗೆ ಆಗ್ತದೆ, ಮೈಯೆಲ್ಲ ಒಜ್ಜಾಗ್ತದೆ. ಯಾರು ಏನು ಮಾಡಿಸ್ಯಾರೋ ಗೊತ್ತಿಲ್ಲ ಅಂತೇಳಿ. ಯಾರೇನು ಮಾಡಿಸುವುದಿಲ್ಲ, ಅದು ಮನಸ್ಸಿನ ಚಾಂಚಲತೆ, ಮನೋರೋಗ. ಅದು ಆ ರೋಗವನ್ನು ಕಳ್ಕೊಳ್ಬೇಕಾಗಿತ್ತಂದ್ರೆ ನಾವು ತಿಳ್ಕೊಳ್ಬೇಕು, ಅಧ್ಯಾತ್ಮದ ಚಿಂತನೆಯನ್ನು ಮಾಡೋದ್ರ ಮುಖಾಂತರ ಮನಸ್ಸಿನ ವೀಕ್ನೆಸ್, ಮನಸ್ಸಿನ ಏನಂತಾರಲ್ಲ ಅದನ್ನು ಏನಂತಾರೆ, ಭಾವನೆ. ಮನಸ್ಸಿನ ವೀಕ್ನೆಸ್ ಅಂದರೆ ಭಾವನೆ ಅಲ್ಲ, ಅದು ಸಂಕುಚಿತನೂ ಆಗಲ್ಲ. ಎಲ್ಲ ಏನು ಬಸವಣ್ಣ, ಹೀನತೆ, ಮನಸ್ಸಿನ ಹೀನತೆ. ಅದನ್ನು ನಾವು ಕಳ್ಕೊಂಡು ಅದನ್ನಲ್ಲಿರ್ತಕ್ಕಂಥದ್ದನ್ನೆಲ್ಲ ಅಲ್ಲೇ ಹಾಕಬಾರ್ದು. ಇವಾಗ ನೋಡಿ, ನಮಗೆ ಈಗ ಹಸಿರಂದು ಇಲ್ಲಿ ನೋಡ್ತೇವೆ ನಾವೆಲ್ಲ, ಗಟಾರ ನೋಡಿದ್ದೀವಿ. ಏನು ಮಾಡ್ತಾರೆ ಮುನ್ಸಿಪಾಲ್ಟಿಯವರು, ಇದಕ್ಕೆ ಬರ್ತಾಯಿಲ್ಲ. ಹಲೋ ಈ ಮುನ್ಸಿಪಾಲ್ಟಿಯವರು ಗಟಾರದನ್ನು ತೆಗೆದು ಏನು ಮಾಡ್ತಾರೆ, ಮ್ಯಾಲೆ ಹಾಕಿರ್ತಾರೆ. ಮುಂದೆ ಗಾಡಿಗಳು, ವಾಹನಗಳು ಎಲ್ಲ ಹೋಗಿ ಮಳೆ ಬಿದ್ದು ಮತ್ತೇನಾಗ್ತದೆ, ಗಟಾರದಾಗೆ ಬೀಳ್ತದೆ. ನಾವು ಮನಸ್ಸಿನ ಒಳಗಿನ ತೆಗೆದು ಅಲ್ಲೇ ಪಕ್ಕಕ್ಕೆ ಇಡೋದಿಲ್ಲ, ಮತ್ತೇನಾಗ್ತದೆ, ಒಳಗೆ ಬೀಳ್ತದೆ. ದೂರ ಸರಿಸ್ಬೇಕದ. ಇಲ್ಲಿ ಆ ಮನಸ್ಸಿನ ನೈರ್ಮಲ್ಯತೆಯನ್ನು ಕಳಿಬೇಕಾಗಿದೆ. ಹಾಗಿಲ್ಲಿ ಅವ್ರು ಹೇಳ್ತಾರೆ, ಮನವ ನೋಯಿಸಿ ಮನೆಯಘಾತವ ಮಾಡಿ ಗಂಗೆಯಲ್ಲಿ. ಅದಕ್ಕೆ ಸರ್ವಜ್ಞ ಮೂರ್ತಿಗಳು ಹೇಳಿದ್ದಾರೆ, ಹಲವು ಪಾಪಗಳ ಮಾಡಿ ಹರಿಯುವ ಗಂಗೆಯಲ್ಲಿ ಮಿಂದರೆ ಹರಿದು ಹೋಗಲು ಎರೆಯ ಮಣ್ಣಲ್ಲ ಸರ್ವಜ್ಞ. ಅದು ಮಣ್ಣಿನ ಅಂಶ ಇದ್ದರೆ ಮ್ಯಾಲಿಂದ ಹರಿದು ಹೋಗ್ಬೋದು, ತೊಳಿಬೋದು. ಆದರೆ ಅದು ಮ್ಯಾಲೆ ಹತ್ತಿರುವಂಥದ್ದಲ್ಲ, ಒಳಗಡೆ ಅಂಟಿರುವಂಥದ್ದು. ಹೀಗೆ ಒಳಗಿರುವಂಥ ಮಣ್ಣನ್ನು ತೊಳಿಬೇಕಾಗಿತ್ತಂದ್ರೆ ಹೀಗೆ ಅಧ್ಯಾತ್ಮದ ಚಿಂತನೆಯಿಂದ ಮಾತ್ರ ಸಾಧ್ಯ, ಮತ್ತು ಅದು ಯಾವುದರಿಂದ ಸಾಧ್ಯ ಇಲ್ಲ. ಅಲ್ಲಿ ಹೇಳ್ತಾರೆ, ಚಂದ್ರನು ಗಂಗೆಯ ತಟದಲ್ಲಿದ್ದಡೇನು ಕಲಂಕ ಬಿಡದ ಆಯ್ತಯ್ಯ. ಗಂಗೆ, ನೀವೆಲ್ಲ ಪರಮಾತ್ಮನ ಫೋಟೋ ನೋಡಿರಿ.
ಫೋಟೋ ಜಡೆಯಲ್ಲಿ ಗಂಗೆ, ಗಂಗೆಯ ಪಕ್ಕಕ್ಕೆ ಚಂದ್ರ, ಆ ಚಂದ್ರ ಗಂಗೆಯ ಪಕ್ಕದಲ್ಲಿ ಇದ್ದಾನಂತಂದರೆ ಅವನ ಕಳಂಕ ಕಮ್ಮಿ ಆಗ್ತದೇನೋ? ಆಗೋದಿಲ್ಲ. ಕಳಂಕ ಬಿಡದಾಯಿತಯ್ಯ. ಮುಂದೆ ಹೇಳ್ತಾರೆ, ಒಬ್ಬರ ಮನೆಯ ಘಾತವ ಮಾಡಿ ಒಬ್ಬರ ಮಾನವ ನೋಯಿಸದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೋಯಿಸಬಾರ್ದಂತೆ, ಯಾರ ಮನಸ್ಸು ನೋಯಿಸಬಾರ್ದು. ಶರೀರದಿಂದ, ಮನಸ್ಸಿನಿಂದ, ವಾಣಿಯಿಂದ ಇವೆಲ್ಲ ನಾವು ನೋಯಿಸ್ತಾ ಹೋದರೆ ನಮಗೆ ನಮ್ಮ ಕಳಂಕ ಬಿಡುವುದಾಗುವುದಿಲ್ಲ. ಹೀಗಿಲ್ಲಿ ಸಿದ್ಧರಾಮ ಶಿವಯೋಗಿಗಳವರ ವಚನದಂತೆ ಸಿದ್ಧಲಿಂಗೇಶ್ವರರು ಕೂಡ ಯಾರ ಮನಸ್ಸನ್ನು ನೋಯಿಸದೆ, ಯಾರ ಮನಸ್ಸಿನ ಅಂಟಿರ್ತಕ್ಕಂಥ ನೋವು, ನಲಿವುಗಳು, ವಿಚಾರಗಳು ಅದನ್ನು ಪರಿಹಾರ ಮಾಡಬೇಕು ಅನ್ನೋಗೋಸ್ಕರ ಒಂದು ಕಡೆ ಗುರುಗಳು ಕೂತಿದ್ದಾರೆ. ಅಲ್ಲಿಗೆ ತುರಸ್ಕ ರಾಜ ಬರ್ತಾನೆ. ಅಲ್ಲಿ ಯಾರು? ತುರಸ್ಕ ರಾಜ ಬರ್ತಾನೆ. ಯಾಕೆ ಬರ್ತಾನೆ ಅಂತಂದರೆ ಅವನಿಗೆ ಇನ್ನೊಬ್ಬ ಬೆನ್ನು ಹತ್ತಿ ಬಂದಿರುತ್ತಾನೆ. ಆ ವಿಚಾರವನ್ನು, ಆ ಚಿಂತನೆಯನ್ನು ನಾವು ಒಂದು ಹಾಡಿನ ನಂತರ ನೋಡೋಣ. ಹಾಗೆ ಒಬ್ಬರ ಮನವನ್ನು ನೋಯಿಸಬಾರದು, ಒಬ್ಬರ ಮನೆಯನ್ನು ಘಾತವ ಮಾಡಬಾರದು ಅನ್ನುವಾಗೋಸ್ಕರ ಸಿದ್ಧರಾಮ ಶಿವಯೋಗಿಗಳವರು ಸಂತರಲ್ಲಿ, ಮಹಾತ್ಮರಲ್ಲಿ ಇರಬಾರ್ದು. ಅವರಲ್ಲಿ ಇರಬಾರ್ದು ಅಂತಲ್ಲ, ಅವರ ಚರಿತ್ರೆಯನ್ನು ಕೇಳ್ತೀವಲ್ಲ, ನಮ್ಮಲ್ಲಿ ಇರಬಾರ್ದು. ಮತ್ತು ಅವರಲ್ಲಿ ಇರಬಾರ್ದು. ಸನ್ಯಾಸಿಗಳ ಬಸವಣ್ಣನ ಚರಿತ್ರೆ, ಮಹಾದೇವಿ ಚರಿತ್ರೆ, ನಿಂಬೆಕ್ಕಳ ಚರಿತ್ರೆ ಎಲ್ಲವನ್ನ ಕೇಳ್ತಾ ಬಂದೀವಿ. ಅವರಲ್ಲಷ್ಟೇ ಒಳ್ಳೆಯ ಗುಣ ಇರಬೇಕು, ನಮ್ಮಲ್ಲಿ ಇರಬಾರ್ದು ಅಂತಿಲ್ಲ. ಎಲ್ಲರಲ್ಲಿ ಒಳ್ಳೆಯ ಗುಣ ಇರಬೇಕು, ಒಳ್ಳೆಯವರಾಗಬೇಕು. ಒಳ್ಳೆಯವರಾದಾಗ ಮಾತ್ರ ಈ ಕೇಳಿದಕ್ಕೂ ಹೇಳಿದಕ್ಕೂ ಸಾರ್ಥಕ ಆಗ್ತದೆ. ಇಲ್ಲಿ ಒಬ್ಬ ಸಂತ ದೋಣಿಯಾಗ, ಹಡಗಿನಾಗ ಹೋಗ್ತಾ ಇದ್ದಾನೆ, ದೋಣಿ ಒಳಗೆ ಹೋಗ್ತಾ ಇದ್ದಾನೆ. ದೋಣಿ ಒಳಗೆ ಹೋಗುವ ಸಂದರ್ಭದಲ್ಲಿ ಒಂದು 4-5 ಜನ ಹುಡುಗರು, ಸಾಧುಗಳು ಹೆಂಗಿರ್ತಾರೆ, ಕೂದಲು ಜಡೆ ಬಿಟ್ಟಿರ್ತಾರೆ, ಗಡ್ಡ ಬಿಟ್ಟಿರ್ತಾರೆ, ಜೋಳಿಗೆ, ಕಪ್ಪನಿ ಬಟ್ಟೆ, ಕಾವಿ ಬಟ್ಟೆ ಹಾಕ್ಕೊಂಡು ಅದರಲ್ಲಿ ಕುತ್ಕೊಂಡು ದೋಣಿ ಒಳಗೆ ಹೋಗಾಗತ್ತಾನ. 4-5 ಜನ ಹುಡುಗರು, 4-5 ಜನ ಹುಡುಗರು ಸುಮ್ಮನೆ ಕುತ್ಕೊಳ್ಳಿಲ್ಲ. ಹುಟ್ಟು ಹಾಕೋನು, ಅಂಬಿಗ ಹುಟ್ಟು ಹಾಕೊಂಡು ದಾಟಿಸ್ಬೇಕು. ಆದರೆ ಆ ಸಂದರ್ಭದಲ್ಲಿ ಆಗ 4 ಜನ ಹುಡುಗರು ಏನು ಮಾಡ್ತಾರೆ, ಇವನು ಗಡ್ಡ ಹಿಡಿದು ಎಳೆಯುವುದು, ಕೂದಲು ಹಿಡಿದು ಎಳೆಯೋದು, ಜೋಳಿಗೆ ಕೈ ಅನ್ನೋದು ನೋಡೋದು, ಕೈ ಹಾಕೋದು, ಲುಂಗಿ ಹಿಡಿದು ಎಳೆಯೋದು, ಹೀಗೆ ಇಲ್ಲಿಂದ ಅಲ್ಲಿವರೆ ಅದೇ ಮಾಡ್ತಾ ಇದ್ದರು. ಭಗವಂತ ಬಂದ. ಆ ಗುರುಗಳಿಗೆ, ಆ ಮಹಾತ್ಮರಿಗೆ ಕೇಳ್ತಾನೆ, ಮಹಾತ್ಮರೇ, ಅಲ್ಲಿಂದ ನೋಡಕತ್ತೀನಿ, ಆ ದಂಡಿಯಿಂದ ಈ ದಂಡಿವರೆಗೆ ನೋಡಕತ್ತೀನಿ, ಅವರು ಗಡ್ಡದ ಕೈ ಹಾಕ್ತಾರೆ, ತಲೆ ಕೈ ಹಾಕ್ತಾರೆ, ಅರ್ವಿ ಹಿಡ್ದು ಎಳಿತಾರೆ, ಜೋಳಿಗೆ ಹಿಡ್ದು ಎಳಿತಾರೆ, ಎಲ್ಲ ಮಾಡ್ತಾರೆ, ಸುಮ್ಮನೆ ಕೂತಿರಲ್ಲ. ನೀವು ಹೇಳ್ರಿ, ನೀವು ಹ್ಞೂ ಅಂದ್ರಿ, ನೀವು ಹ್ಞೂ ಅಂದ ಕೂಡಲೇ ನಾ ಹ್ಞೂ ಅಂದರೆ ಸಾಕು, ಈ ದೋಣಿನ ಡಬ್ಬು ಹೊಡಿತೀನಿ ಅಂತಾನೆ. ಯಾರು? ಪರಮಾತ್ಮ. ಪರಮಾತ್ಮ ಈ ದೋಣಿನ ಡಬ್ಬು ಹಾಕ್ತೀನಿ ಅಂತಾನೆ. ಆದರೆ ಮಹಾತ್ಮರು ಹಾಗೆ ಮಾಡಿಬಿಡುವುದಿಲ್ಲ. ನಿನ್ನಲ್ಲಿ ಎಲ್ಲ ಶಕ್ತಿ ಇದಪ್ಪ ಪರಮಾತ್ಮ, ಎಲ್ಲ ಶಕ್ತಿ ಐತಿ, ನಿನಗೆ ದೋಣಿ ಡಬ್ಬು ಹಾಕುವಂಥ ಶಕ್ತಿ ಅದಲ್ಲ. ಅವರ ಕೆಟ್ಟ ಮನಸ್ಸದಲ್ಲ, ಎಳಿತಾರೆ, ಜೋಳಕ್ಕೆ ಹಾಕ್ತಾರೆ, ಗಡ್ಡದಕ್ಕೆ ಹಾಕ್ತಾರೆ, ಏನೇನೋ ಮಾಡ್ತಾರೆ. ಅಂಥ ಕೆಟ್ಟ ಮನಸ್ಸನ್ನು ಡಬ್ಬು ಹಾಕಲ್ಲ ಮಹಾತ್ಮನು. ದೋಣಿ ಡಬ್ಬು ಹಾಕಿದ್ರೆ ಅವನು ಸತ್ತು ಹೋಗ್ತಾರೆ. ಕೆಟ್ಟ ಮನಸ್ಸದಲ್ಲ, ಆ ಮನಸ್ಸನ್ನು ಡಬ್ಬು ಹಾಕಿಬಿಡೋಲ್ಲ ಪರಮಾತ್ಮಗೆ ಹೇಳ್ತಾರೆ. ಅಂಥ ಮಹತ್ವರ ನಾವು ಆಗಬೇಕು. ನಮ್ಮ ಮನಸ್ಸನ್ನು ಏನು ಮಾಡಬೇಕು? ಬದಲಾವಣೆ ಮಾಡಬೇಕು. ಮನಸ್ಸು ಪರಿವರ್ತನೆ ಮಾಡುವಂಥ ಶಕ್ತಿ ಮಹಾತ್ಮರಿಗೆ.
ಹಾಗಿಲ್ಲಿ ನಾವು ಯಾರಿಗಾದರೂ ತೊಂದರೆ ಮಾಡಬೇಕು, ತೊಂದರೆ ಕೊಡಬೇಕು ಅಂತಲ್ಲ, ತೊಂದರೆ ಮಾಡುವ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಕೊಡೋಪ್ಪ ಅಂತ ಕೇಳಬೇಕು ದೇವರಲ್ಲಿ. ನಾವು ಬೈತೇವೆ, ನಮ್ಗೆ ಯಾರು ನಮ್ಮ ಮನೆ ಮಗ್ಗಲ್ದವ್ರಿಗೆ ಆಗಿ ಬರಲ್ಲ, ನಮ್ಮ ಮಗನ ಮನೆ ಹೊಲ ಮಗ್ಗಲ್ದವ್ರಿಗೆ ಆಗಿ ಬರಲ್ಲ, ಅವ್ರು ಹೊಲ್ದಾಗ ಬೆಳಿಬಾರ್ದು, ಅವ್ರ ಎಮ್ಮೆ ಹಾಲು ಕೊಡಬಾರ್ದು, ಹಿಂಗೆಲ್ಲ ಮಾಡ್ತಾರೆ ನಮ್ಮಲ್ಲಿ. ನಿಮ್ಮಲ್ಲಿ ಏನು ಹಂಗೆ ಅನ್ಸಂಗಿಲ್ಲ, ಮಾಡ್ತಾರೆ ಬಸವ. ನಿಮ್ಮಲ್ಲಿ ಹಾಲಿಗೆ ಹಾಲೇ ತಿರುಗಿಸ್ತಾರಂತ. ಎಮ್ಮೆ ಆಕಳ ಹಾಲು ಕೊಡ್ತಿತ್ತು ಅಂದ್ರೆ ಹಾಲೇ ತಿರುಗಿಸ್ತಾರಂತ. ಹಾಲೇ ಗೊತ್ತಿಲ್ಲಪ್ಪ ಅದು. ಹಾಗಾಗ್ಬಾರ್ದು. ಅಂಥ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಕೊಡು. ಹೀಗಿಲ್ಲಿ ಅಂಥ ದಯಾಮೂರ್ತಿಗಳಾಗಿರುವ ಸಿದ್ಧಲಿಂಗ ತುರಸ್ಕ ರಾಜ, ಆಗಿನ ಕಾಲದಲ್ಲಿ ಅನೇಕ ರಾಜ ಮಹಾರಾಜರಾಗಿ ಹೋಗಿದ್ದಾರೆ. ತುರಸ್ಕ ರಾಜನ ಮೇಲೆ ಇನ್ನೊಬ್ಬ ರಾಜ ದಾಳಿ ಮಾಡ್ತಾನೆ. ದಾಳಿ ಮಾಡಿದ ಆ ದಾಳಿಯಲ್ಲಿ ಉಳಿಸ್ಕೊಳ್ಬೇಕಲ್ಲ, ಸೋತಿರ್ತಾನೆ ತುರಸ್ಕ ರಾಜ. ರಾಜ ಸೋತು ಆ ರಾಜ ಇವನಿಗೆ ಬೆನ್ನು ಹತ್ತಿರ್ತಾನೆ. ಬೆನ್ನು ಹತ್ತಿ ಇವನನ್ನು ಕೊಲ್ಲು ಹಾಕಬೇಕು, ಇವನು ನಾಶ ಮಾಡಬೇಕು. ಇವ ಇದ್ದರೆ ಏನಾಗ್ತದಂದರೆ ನನಗೆ ಒಳ್ಳೆಯದಾಗುವುದಿಲ್ಲ. ಮತ್ತೆ ಬಲಿಷ್ಠನಾಗಿ ಮತ್ತೆ ಸೈನ್ಯವನ್ನು ಕಟ್ಕೊಂಡು ನನ್ನ ಮೇಲೆ ಯುದ್ಧ ಆಡಿ ರಾಜ್ಯವನ್ನು ಮತ್ತೆ ಹಿಂದೆ ಪಡೆದ್ರೆ ಹೆಂಗೆ? ನಿಮಗೆಲ್ಲ ಗೊತ್ತಿದೆ, ಅಲೆಕ್ಸಾಂಡರ್ನ ಕಥೆಗಳು ಗೊತ್ತು. ಇಡೀ ದೇಶಕ್ಕೆ ಈ ದೇಶಕ್ಕೆಲ್ತ ಬಂದಿರ್ತಾನೆ, ಭಾರತ ದೇಶಕ್ಕೆ ಬಂದಿರ್ತಾನೆ. ಒಬ್ಬ ಸಾಧು, ಒಬ್ಬ ಮಹಾತ್ಮನಿಂದ ಮನಸ್ಸು ಪರಿವರ್ತನೆ ಆಗ್ತದೆ. ನೀ ಎದುರು ರಾಜನೋ, ಪರಮಾತ್ಮ ಒಬ್ಬನೇ ರಾಜ ಇದ್ದಾನೆ ಅಂತ ಹೇಳ್ತಾನ. ನಾನು ನಿನ್ನ ಹತ್ತಿರ ಬರಂಗಿಲ್ಲ, ಬೇಕಾದ್ರೆ ನೀನೇ ಬಾ ನನ್ನ ಹತ್ತಿರ ಅಂತಾನೆ ಮಹಾತ್ಮ ಒಬ್ಬ. ಹೇಗಿರಬೇಕು? ಏನಿಲ್ಲ, ಬರೇ ಕಾವಿ ಬಟ್ಟೆ ಜೋಳಿಗೆ ಬಿಟ್ಟರೆ ಮತ್ತೇನಿರುವುದಿಲ್ಲ ಸಂತನಲ್ಲಿ. ಅಷ್ಟು ಧೈರ್ಯ ಇರ್ತದೆ. ಆ ಸಂತನ ಮನಸ್ಸು ಮಾತಿನಿಂದ ಪರಿವರ್ತನೆ ಆಗ್ತಾನೆ ಅಲೆಕ್ಸಾಂಡರ್. ಇಲ್ಲಿ ತುರಸ್ಕ ರಾಜಗೆ ಬೆನ್ನು ಹತ್ತಿ ಇನ್ನೊಬ್ಬ ರಾಜ ಬೆನ್ನು ಹತ್ತಿ ಬಂದಿರ್ತಾನೆ, ಕೊಲ್ಲಬೇಕು ಅಂತ. ಇಲ್ಲಿ ಸಿದ್ಧಲಿಂಗ ಅಡವಿಯಲ್ಲಿ ಒಂದು ಕಡೆ ಕೂತಿದ್ದಾನೆ, ಅರಣ್ಯದಲ್ಲಿ ಗಿಡದ ಕೆಳಗೆ ಕೂತಿದ್ದಾನೆ. ತುರಸ್ಕ ರಾಜ ಅಂತಾನೆ, ಇಲ್ಲಿ ನನ್ನನ್ನು ಕಾಯುವವರು ಕೊಲ್ಲುವವರು ಯಾರಿಲ್ಲ, ಈ ಜಗತ್ತಿಗೆ ನನ್ನನ್ನು ಕೊಲ್ಲಬೇಕಾದ್ರೆ ಒಬ್ಬ ಮಹಾತ್ಮನೇ ನನ್ನನ್ನು ರಕ್ಷಣೆ ಮಾಡಬೇಕು. ಮಹಾತ್ಮನಿಂದಲೇ ಸಾಧ್ಯ. ಬಂಧುಗಳಾದವರು ಬಂದುಂಟು ಹೋಗುವರು, ಬಂಧನ ಕಳೆಯಲರಿಯರು. ಹಾಗೆ ಮಹಾತ್ಮನೊಬ್ಬನಿಂದಲೇ ಸಾಧ್ಯ ಅಂತ ತಿಳ್ಕೊಂಡು ಮಹಾತ್ಮನಿಗೆ ಶರಣಾಗತನಾಗ್ತಾನೆ. ಇವನು ಹತ್ತಿರ ಇದ್ದರೆ ನನಗೆ ಯಾವುದು ತೊಂದರೆ ಆಗುವುದಿಲ್ಲ ಅಂತ ಧ್ಯಾನಾಸಕ್ತನಾಗಿ ಕೂತಿದ್ದಾನೆ ಸಿದ್ಧಲಿಂಗ. ಬಂದು ಪಾದ ಹಿಡ್ಕೊಂಡು, ಗಟ್ಟಿಗೆ ಪಾದ ಹಿಡ್ಕೊಂಡು ಅಳ್ತಾ ಕೂತ. ಇವನಿಗೆ ಅರಿವಿಲ್ಲ, ಬಾಹ್ಯ ಪ್ರಜ್ಞೆ ಇಲ್ಲ. ಆಗ ರಾಜ ಇನ್ನೇನು ಶತ್ರು ರಾಜ ಇವನ ಮೇಲೆ ದಾಳಿ ಮಾಡಕ್ಕೆ ಬಂದಿರ್ತಾನೆ. ಇವನು ಇಲ್ಲಿ ಕೂತಿದ್ದಾನೆ, ಸಿದ್ಧಲಿಂಗ ಕಣ್ಣು ಮುಚ್ಚಿ ಕೂತಿದ್ದಾನೆ. ಇನ್ನೇನು ಮಾಡಬೇಕು ಅಂತ ಖಡ್ಗ ತೆಗೆದು ಏನು ಕೂತಿದ್ದಲ್ಲ ಛೇದ ಮಾಡ್ತಾನೆ, ಶಿರಚ್ಛೇದ ಮಾಡ್ತಾನೆ. ಈ ತುರಸ್ಕ ರಾಜನ ತಲೆ ಒಂದು ಕಡೆ, ದೇಹ ಒಂದು ಕಡೆ ಬಿದ್ದೋಯ್ತು. ಆಗ ಇನ್ನು ಕೊಲೆ ಮಾಡಿ ಅಲ್ಲೇ ನಿಂತಿರ್ತಾನೆ. ನೋಡೋಣ ಅಂತ ಸಿದ್ಧಲಿಂಗ ಧ್ಯಾನದಿಂದ ಹೊರಗಡೆ ಬಾಹ್ಯ ಮುಖಕ್ಕೆ ಬರ್ತಾರೆ. ಬಾಹ್ಯ ಮುಖಕ್ಕೆ ಅಂದರೆ ಬಾಹ್ಯ ಪ್ರಪಂಚಕ್ಕೆ ಬರ್ತಾರೆ. ಆಗ ನೋಡ್ತಾನೆ, ರುಂಡ ಒಂದು ಕಡೆ, ದೇಹ ಒಂದು ಕಡೆ ಬಿದ್ದು, ಎದುರುಗಡೆ ಒಬ್ಬ ಶತ್ರು ರಾಜ ನಿಂತಿದ್ದಾನೆ. ಇದನ್ನು ನೋಡ್ತಾನೆ. ನೋಡಿ ಕಣ್ಣು ಮುಚ್ಚಿ ನೋಡಿ ಧ್ಯಾನಾಸಕ್ತನಾಗಿ ನೋಡ್ತಾನೆ. ಇದು ಕೊಲೆ ಮಾಡಿದವನು ನಿಂತಿದ್ದಾನೆ, ಅಲ್ಲೇ ಇದ್ದಾನೆ. ಇನ್ನೇನು ಮಾಡಬೇಕು ಅಂತ ಪರಮಾತ್ಮ ಎಂಥ ಶಿಕ್ಷೆ ಕೊಟ್ಟಲ್ಲ ಇವನಿಗೆ. ನನ್ನ ಕಣ್ಣೆದರೆ ಒಂದು ಪ್ರಾಣಿ, ಒಂದು ಜೀವ ಹೋಗ್ತಾ ಇದ್ದತ್ತಂದ್ರೆ ಇದಕ್ಕೆ ನಿನ್ನ ಆಶೀರ್ವಾದ ಆಗಬೇಕು ಅಂತ ಆ ರುಂಡನ ತಲೆಯನ್ನು ತಗೊಂಡು ದೇಹಕ್ಕೆ ಕೂಡಿಸ್ತಾನೆ. ಪರಮಾತ್ಮನ ಧ್ಯಾನವನ್ನು ಮಾಡಿ ಆ ತುರಸ್ಕ ರಾಜನಿಗೆ ಬದುಕಿಸ್ತಾನೆ. ತುರಸ್ಕ ರಾಜನಿಗೆ, ಸತ್ತಿರುವ ರಾಜನಿಗೆ ಜೀವ ನೋಡ್ತಾನೆ. ದಯಾಮೂರ್ತಿಗಳು. ಅದಕ್ಕೆ ಬಸವಣ್ಣವರು ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮದ ಉದಯ. ಅಂಥ ದಯಾಮೂರ್ತಿಗಳಾಗಿ, ಏಕೆಂದರೆ ಕೊಲ್ಲುವುದು ಕಾಯುವುದು ನಿಮ್ಮ ಧರ್ಮ ಅಲ್ಲ, ಆತನದು. ಯಾಕಂದರೆ ಡಾಕ್ಟ್ರ್ ಹತ್ತಿರ ಹೋಗ್ತೇವೆ, ನೋಡ್ರಿ ನಮ್ಮ ಮಗನಿಗೆ ಬದುಕಿಸ್ತೀರಿ, ನನ್ನ ಮನೆಯವ್ರಿಗೆ ಬದುಕಿಸ್ತೀರಿ, ಏನೇನೋ ಕೇಳ್ತೇವೆ.
ನಾನೆಲ್ಲ ಪ್ರಯತ್ನ ಮಾಡಿದ್ವಿ, ಐ ಆಮ್ ಸಾರಿ ಅಂತ ಹೇಳ್ಬಿಡ್ತಾರೆ. ಎಲ್ಲ ಪರಮಾತ್ಮ ಅಂತಾರೆ. ಆ ವಿಜ್ಞಾನಿಗಳು ಕೂಡ ಪರಮಾತ್ಮನ ಮೇಲೆ ಭಾರ ಹಾಕ್ತಾರೆ. ಹಾಗಿಲ್ಲಿ ಪರಮಾತ್ಮನ ಮೇಲೆ ಭಾರ ಹಾಕಿ ಆ ಸತ್ತು ಬಿದ್ದಿರ್ತಕ್ಕಂಥ ತಲೆ ಒಂದು ಕಡೆ, ದೇಹ ಒಂದು ಕಡೆ ಬಿದ್ದಿರ್ತಕ್ಕಂಥ ಶರೀರವನ್ನು ಕೂಡಿಸಿ ಪರಮಾತ್ಮನ ಧ್ಯಾನವನ್ನು ಮಾಡಿ ಭಸ್ಮ ಲೇಪನ ಮಾಡಿ ಆ ತೀರ್ಥವನ್ನು ಸಿಂಪಡಿಸಿದಾಗ ಪರಮಾತ್ಮ ಅವನಿಗೆ ಜೀವನವನ್ನು ತುಂಬುತ್ತಾನೆ. ಆ ರಾಜನಿಗೆ ಅಲ್ಲೇ ಅವನು ನಾಶ ಮಾಡಿದಂಥ ರಾಜ ಅಲ್ಲೇ ಇದ್ದ. ಆಗ ಅವನಿಗೆ ಉಪದೇಶ ಮಾಡುತ್ತಾನೆ, ದಯಾಗುಣವನ್ನು ಇರಬೇಕು. ಈ ಜಗತ್ತಿನಲ್ಲಿ ಪರಮಾತ್ಮನೊಬ್ಬನೇ ರಾಜ ಇದ್ದಾನೆ. ನಾವೆಲ್ಲ ಅವನ ನೀನು ಆಡಿದೆನು ಆಡಿಸಿ, ನೀನು ಹೇಳ್ತಾರೆ ಅಕ್ಕ ಮಾದೇವಿ, ಆಡಿದನು ನೀನು ಆಡಿಸಿದಂತೆ ಕೋಲ ತುದಿಯ ಗೊಂಬೆಯಂತೆ ನೇಣುತ್ತಿದೆಯ ಏನು ಗೊಂಬೆಯಂತೆ. ನಾವೆಲ್ಲ ಸೂತ್ರಧಾರಿಗಳು, ನಾವೆಲ್ಲ ಪಾತ್ರಧಾರಿಗಳು. ನಮ್ಮ ಸೂತ್ರ ಎಲ್ಲ ಪರಮಾತ್ಮನ ಕೈಯಲ್ಲಿದೆ. ಅವನು ಆಡಿದಂಗೆ ನಾವು ಆಡಬೇಕಾಗ್ತದೆ. ಅದಕ್ಕೆ ಕೊಲ್ಲುವಂಥದ್ದು ಬೇಡ. ನೀವೆಲ್ಲ ಸಹೋದರ ರಾಜರು, ನೀವೆಲ್ಲ ಅಣ್ಣ ತಮ್ಮಂದಿರು, ನೀವೆಲ್ಲ ಜಗಳ ಆಡಬಾರ್ದು, ನೀವೆಲ್ಲ ಕೂಡಿರಬೇಕು, ಕೂಡಿಯೇ ಈ ಜಗತ್ತನ್ನು ರಾಜ್ಯಭಾರ ಮಾಡಬೇಕು ಅಂತ ಉಪದೇಶ ಮಾಡಿ ಕಳಿಸ್ತಾರೆ. ಹೀಗಂಥ ಪರಮಾತ್ಮನ ಸ್ವರೂಪಿಯಾಗಿರುವಂಥ ಸಿದ್ಧಲಿಂಗ ಅವನು ಒಲಿದಿದ್ದೇ ಆದರೆ, ಅದಕ್ಕೆ ನೀನು ಒಲಿದರೆ ಕೊರಡು ಕುನುರುವುದು, ನೀನು ಒಲಿದರೆ ಬರಡು ಹಯನುವುದು, ನೀನು ಒಲಿದರೆ ವಿಷವು ಅಮೃತಹುದು ಅಂತ ಹೇಳ್ತಾರೆ. ಹಾಗೆ ಸಿದ್ಧಲಿಂಗೇಶ್ವರನ ಆಶೀರ್ವಾದದಿಂದ ಕೊರಡು ಚಿಗಿತದ, ಬರಡಾಗಿರುವಂಥ ಹಸು ಹಾಲು ಕೊಡ್ತದ. ವಿಷ ಇದ್ರೂ ಕೂಡ ಅದು ಅಮೃತ ಆಗ್ತದೆ. ಸತ್ತಿರುವಂಥ ಜೀವವು ಕೂಡ ಮತ್ತೆ ಬರುವಂಗೆ ಆಗ್ತದೆ ಮಹಾತ್ಮರ ದರ್ಶನದಿಂದ. ಅಂಥ ಶಕ್ತಿಯನ್ನು ಅವರಲ್ಲಿ ಹಸ್ತದಲ್ಲಿ, ನಯನದಲ್ಲಿ, ಕಾಲದಲ್ಲಿ ಅಂಥ ಶಕ್ತಿ ಇದೆ. ನಿಮ್ಗೆ ಹೇಳ್ತೀನಿ, ನಡೆದ ಘಟನೆ ಒಂದು. ಗರಗದ ಮಡಿವಾಳಪ್ಪನವರಂತ ಆಗಿ ಹೋಗಿದ್ದಾರೆ. ಅವರು ಹೀಗೆ ನಮ್ಮ ಕಡ್ಕೊಳ ಮಡಿವಾಳಪ್ಪನವರು ಈ ಕಡೆ ಆದರೆ ಗರಗದ ಮಡಿವಾಳಪ್ಪನವರಂತ ಆ ಕಡೆ. ಗರಗದ ಮಡಿವಾಳಪ್ಪನವರು ಸಿದ್ಧಾರೂಢರು, ನವಲಗುಂದ ನಾಗಲಿಂಗ ಎಲ್ಲ ಒಂದು ಸಮ ಕಾಲದವರೆಲ್ಲ. ಒಂದು ಸಲ ಏನಾಗ್ತಂದ್ರೆ ಒಬ್ಬ ಅಜ್ಜಿ ಊಟಕ್ಕೆ ಕರೀತಾರೆ. ಎಲ್ಲರೂ ಕರೆದಿದ್ರು, ನಾನು ಒಂದು ಸಲ ಕರಿಬೇಕು ಊಟಕ್ಕೆ ಮಹಾತ್ಮರಿಗೆ. ಕರೆದಿರ್ತಾಳೆ, ಕರೆದು ಕಟ್ಟಿ ಮೇಲೆ ಕೂಡಿಸಿರ್ತಾಳೆ. ಒಳಗೆ ಚಪ್ಪರದು ಮನೆ, ಆಗಿನ ಕಾಲ ಚಪ್ಪರ ಮನೆಗಳು ಜಾಸ್ತಿ. ಕಟ್ಟಿ ಮೇಲೆ ಕೂಡಿಸಿರ್ತಾಳೆ. ಕೂಡಪ್ಪ ಒಂದಿಷ್ಟು ಬಿಸಿ ಬಿಸಿದು ಮಾಡ್ತೀನಿ, ಬಿಸಿ ಬಿಸಿದು ಅಡುಗೆ ಮಾಡ್ತೀರಂತ ಹೇಳಿ ಕೂಡಿಸ್ತಾಳೆ. ಅಡುಗೆ ಮಾಡ್ತಾಳೆ. ಅಡುಗೆ ಮಾಡಿ ಪ್ರಸಾದ ಬರ್ರಿ ಅಂತೇಳಿ ಪ್ರಸಾದ ಕೂಡಿಸಿ ಪಾದ ತೊಳ್ಕೊಂಡು ಪ್ರಸಾದ ಮಾಡಿಸ್ತಾಳೆ. ಪ್ರಸಾದ ಮಾಡಿಸಿ ಏನು ಆವಾಗಿನ ಕಾಲದಾಗ ಒಂದು ದುಡ್ಡು ಕಾಣಿಕೆ ಕೊಟ್ಟಪ್ಪ, ನಮಸ್ಕಾರ, ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡಿ ತಂದಾಗ ಆಶೀರ್ವಾದ ಆಗಲಿ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಹೋಗ್ತಾರೆ. ತಮ್ಮ ಮಟ್ಟಕ್ಕೆ ತಾವು ಬರ್ತಾರೆ. ಅವ ಏನು ಹೋಗ್ತಾನಲ್ಲ, ಹೋದ್ಮೇಲೆ ಇವ್ನು ತಾಟು ತೊಳಿಬೇಕು, ತೊಳೆದು ಅಲ್ಲಿ ಗಿಡ ಇತ್ತು, ಗಿಡಕ್ಕೆ ನೀರು ಹಾಕಬೇಕು ಅಂತ ನೋಡ್ತಾಳೆ. ಅವ ಏನು ಕೂತಿದಲ್ಲ ಮಡಿವಾಳಪ್ಪ, ಅಲ್ಲೊಂದು ಅವರಿ ಬೆಳ್ಳಿ ಇತ್ತು ರೀ. ಅವರಿ ಬೆಳ್ಳಿಯ ಅವರಿಕಾಯಿ ಮಾಡಿ ಉಪಜೀವನ ಮಾಡ್ತಿತ್ತ ಮುದುಕಿ ಹಣಿ ಮಾಡ್ಕೊಂಡು ಎಂಥವನಿಗೆ ಸಾಧುವನ್ನ ಕರ್ಕೊಂಡು ಬಂದ ಊಟಕ್ಕಂತ ಹೇಳ್ದ ಅವರಿ ಬೆಳ್ಳಿನ ಕಿತ್ತು ಹಾಕ್ಯಾನಲ್ಲ ಇವ ಅಂತ ಬೈಕೋತ ಮಟ್ಟಕ್ಕೆ ಹೋಗ್ತಾಳ್ರಿ. ನಿನಗೆ ಊಟಕ್ಕೆ ಕರ್ದಿನೋ ಏನು ಬೆಳ್ಳಿ ಕಿತ್ತ ಕರ್ದೀನಿ ಗೊತ್ತಾಗ್ತದಲ್ಲ. ನಾ ಅವರಿ ಬಳ್ಳಿಯಿಂದ ನಾನು ಜೀವನ ಮಾಡ್ತಿದ್ದ, ನೀನು ನನಗೆ ಉಪವಾಸ ಹಾಕುವಂಗೆ ಮಾಡಿದೆ ಅಲ್ಲ, ಹಾಂಗೆ ಮಾಡಿದಲ್ಲ, ಏನೇನೋ ಬೈತಾಳೆ. ಆಗ ಮಡಿವಾಳಪ್ಪನವ್ರು ಅಂತಾರೆ, ಅವರಿ ಬಳ್ಳಿ ಕಿತ್ತೀನಿ. ಯಾಲ್ತು ಏನು ಕಿತ್ತೀನಲ್ಲ ಆ ಜಾಗ ಇನ್ನೊಂದಷ್ಟು ಕೆದರು ಬಿಟ್ಟು ಅದು ಅವರಿ ಬಳ್ಳಿ ಹಚ್ಚು ತಾನೇ ಕಾಯಿ ಹಾಕ್ತು ಅಂತ ಹೋಗು ಅಂತ ಹೇಳ್ತಾರೆ. ಆಗ ಮುದುಕಿ ಅಂತಾಳೆ, ಇರ್ಬೋದು ಮಹಾತ್ಮರ ವಾಣಿಯಲ್ಲಿ ಕೈಯಲ್ಲಿ ಯಾವ ಶಕ್ತಿ ಇದೆ ಗೊತ್ತಿಲ್ಲ, ಅವರಿ ಬಳ್ಳಿಯನ್ನು ಕಿತ್ತಿದಲ್ಲ ಅದಕ್ಕೆ ಅಲ್ಲೇ ಕೆದರು ಅಲ್ಲೇ ಹಚ್ಚು ಮತ್ತು ಚಲೋ ಹಾಕ್ತು ಹೋಗಂತ ಹೇಳಿ ಕಳಿಸ್ತಾರೆ. ಏನೋ ಮುದುಕಿ ಮನೆಗೆ ಬಂದು ಅವರಿ ಬಳ್ಳಿಯನ್ನು ಕಿತ್ತಿದ ಜಾಗವನ್ನು ಮತ್ತೆ ಕೆದರಿ ಹಚ್ಚಬೇಕಂತೇಳಿ ಕೆದರಾದ್ರಾಗ ಅವನಿಗೆ ಸಂಪತ್ತಿನ ನಿಧಿ ಸಂಪತ್ತು ಬಂಗಾರದ ಕೊಡ ಹತ್ತೈತಿ. ಆಗ ಎಂಥ ಶಕ್ತಿಯಪ್ಪ ನನಗೆ.
ನಿನ್ನ ಆಶೀರ್ವಾದದಿಂದ ಗುಡಿಸಲು ಹೋಗಿ ಅದೇ ಒಂದು ಚಿನ್ನವನ್ನು ಬಂಗಾರನ ಮಾಡಿ ದೊಡ್ಡ ಮನೆಯನ್ನು ಕಟ್ತಾಳೆ. ಇವತ್ತಿಗೂ ಆ ಮನೆ ನಾಗಲಿಂಗ ಅಥವಾ ಗರಗದ ಮಡಿವಳಪ್ಪನವರ ಆಶೀರ್ವಾದದಿಂದ ಎತ್ತರಕ್ಕೆ ಬೆಳೀತಾ ಇರುತ್ತದೆ. ಹಾಗೆ ಮಹಾತ್ಮರ ಆಶೀರ್ವಾದ ಆದದ್ದೇ ಆದರೆ ನಾವೆಲ್ಲ ಮೇಲಕ್ಕಿರ್ತೇವೆ. ಅಂಥ ತುರಸ್ಕರಾಜನಿಗೆ ಆಶೀರ್ವಾದ ಮಾಡಿ ಸಿದ್ಧಲಿಂಗ ಮತ್ತೆ ಸಂಚಾರ ಮಾಡುವಂಥವನಾಗ್ತಾನೆ. ಆ ಸಂಚಾರದಲ್ಲಿ ಮತ್ತೆ ಏನು ನಡೀತದೆ ಅನ್ನುವಂಥ ಒಂದು ಸಣ್ಣ ಆದ ನಂತರ ಮುಂದೆ ನೋಡೋಣ. ಅಂದರೆ ಭಗವಂತನ ಸೇವೆ ಮಾಡ್ತಿದ್ದಿಲ್ಲ, ಭಗವಂತನ ಸ್ಮರಣೆ ಮಾಡ್ತಿದ್ದಿಲ್ಲ. ನಿಮ್ಮ ಶಿವ ಏನು ಮಾಡ್ತಾನೆ? ಬೂದಿ ಬಡ್ಕ, ಬೋಳಾಶಂಕರ, ಸ್ಮಶಾನವಾಸಿ ಇಲ್ಲ. ಏನು ಬೇಕು? ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ವಿಷ್ಣು. ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ, ಶಿವನ ದೇವಸ್ಥಾನಕ್ಕೆ ಹೋದ್ರೆ ಸಾಕು, ಮೇಲೊಂದು ಗಿಂಡಿ ನೀರು ಬೀಳೋದು ಬಿಟ್ಟರೆ ಮತ್ತೇನಿಲ್ಲ. ಹೂವು ಪತ್ರಿ ಊತಿ ಬಿಟ್ಟರೆ ಮತ್ತೇನಿಲ್ಲ. ಎಲ್ಲಿ ವಿಷ್ಣುವಿನ ದೇವಸ್ಥಾನ ಹೋಗ್ರಿ, ಎಷ್ಟು ಅಲಂಕಾರ ಮಾಡಿರ್ತಾರೆ ಅವನಿಗೆ. ಅಲಂಕಾರ ಪ್ರಿಯ ವಿಷ್ಣು. ಅಭಿಷೇಕ ಪ್ರಿಯ ಶಿವ. ಶಿವನಿಗೇನು ಬೇಕು? ಬರೀ ಅಭಿಷೇಕ. ಓಂ ನಮಸ್ತೆ ರುದ್ರ ಮನ್ಯವ ಉತೋತೈಷವೇ ನಮಃ. ಒಂದು ಶಿವ ರುದ್ರ, ಒಂದು ನಮಃ ಶಿವಾಯ ಮಂತ್ರ, ಒಂದಿಷ್ಟು ನೀರು, ಹೂವು, ಪತ್ರ. ಎಷ್ಟು ಸರಳ ನಮ್ಮ ಶಿವ, ಏನು ಬೇಕಾಗಿಲ್ಲ. ಯಾರು ಏನು ಕೇಳ್ತಾರ ಅಷ್ಟೇ ನೀರು ಹೂವು ಪತ್ರೆ ಹಾಕಿದರೆ ಸಾಕು. ಯಾರು ಏನು ಕೇಳ್ತಾರ ತಗೋರಿ ಅಂತ ಕೊಡ್ತಿದ್ದ. ಪೌರಾಣಿಕ ಕಥೆಗಳು ನೋಡ್ತೇವೆ. ರಾವಣಿಗೆ ಆತ್ಮಲಿಂಗನೇ ಕೊಟ್ಟಂತ, ಒಳಗಿನ ಲಿಂಗನೇ ಕೊಟ್ಟ ಮೇಲೆ ಇದ್ದು ಇಲ್ದಂಗೆ. ಇಂಥ ಬೋಳಾಶಂಕರ ನೆನೆಯುವುದನ್ನು ಬಿಟ್ಟು ಇನ್ಯಾರನ್ನು ನೆನೀತಾ ಇದ್ದೇವಲ್ಲ, ಅದಕ್ಕೆ ಇನ್ನಾರನ್ನು ನೆನೆಯುವಂಥ ಒಬ್ಬ ಉತ್ತುಂಗ ಯೋಗಿ ಅಂತ ಆಗಿ ಹೋಗಿದ್ದಾನೆ. ಪುರಾಣದಲ್ಲಿ ಬರುವಂಥದ್ದು. ಅವನು ಶಿವನ ಧ್ಯಾನವನ್ನು ಮಾಡ್ತಿದ್ದಿಲ್ಲ, ಅವನು ಭೈರವನ ವಿಕ್ರಾಳಿರುವಂಥ ಭೈರವನ ಪೂಜೆ ಮಾಡಿಕೊಂಡು, ಭೈರವನ ಸಾಕ್ಷಾತ್ಕಾರ ಮಾಡಿಕೊಂಡು ತಾನೇ ಭೈರವ ಅನ್ನುವ ಹಾಗೆ ಮೆರಿತಿದ್ದವ. ಅಹಂಕಾರದ ಮೊದದಲ್ಲಿ ಮೆರಿತಿದ್ದ. ನಿಮಗೆಲ್ಲ ಗೊತ್ತಿದೆ, ಮಚೇಂದ್ರನಾಥ ಹಾಗೂ ಅಲ್ಲಮ ಪ್ರಭುಗಳು ವ್ಯೋಮಕಾಯ ದೇಹವನ್ನು ಯೋಗ ಸಾಧನೆಯ ಮೂಲಕ ಹಗರು ಮಾಡಿಕೊಂಡಿದ್ದ. ಅದಕ್ಕೆ ನಾವು ಎಲ್ಲ ಏನು ಮಾಡ್ತೀವಿ? ಯೋಗ ಮಾಡೋದ್ರಿಂದ ನಮ್ಮ ಮೈ ಕೈ ಆ ಕಡೆ ಬೇಕು ಆ ಕಡೆ ಹೊಳ್ಳಾಡ್ತದೆ. ಇವತ್ತು ನೋಡ್ತೀವಿ ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ, ಯೋಗದಿಂದ ರೋಗ ಮುಕ್ತ ಆಗಬೇಕಾದ್ರೆ ಯೋಗ ಮಾಡಬೇಕು ಅಂತ. ಜುಲೈ 21 ಇರಬೇಕು, ಅದು ಯೋಗ ದಿನಾಚರಣೆ. ಹೌದಲ್ಲ? ಯೋಗ ದಿನಾಚರಣೆ, ಕಾರ್ಮಿಕ ದಿನಾಚರಣೆ, ಏನೇನೋ ದಿನಾಚರಣೆಗಳು ಬಂದು ಸ್ಕೂಲ್ ಇರೋದೇ 140 ದಿವಸ 240 ದಿವಸ ಅಷ್ಟೇ ಇರಬೇಕು. ಅಷ್ಟರೊಳಗೆ 360 ದಿವಸ ಅಂತ ಸಾಲಿಗಂತೂ ಯಾರೂ ಹೋಗುವುದಿಲ್ಲ. ರವಿವಾರ ಶನಿವಾರಗಳು ಸಾತ್ರು ಹುಟ್ಟರು ಹಬ್ಬ ಅಮಾಸೆ ಲೋಕಲ್ ಹಾಲಿಡೇ ಎಲ್ಲದೂ ಕೂಡಿಸಿ ಒಂದು 140 ದಿವಸ ಕ್ಲಾಸ್ ಇರೋದಷ್ಟೇ. 140 ದಿವಸ ಎಷ್ಟೋ ನಾವು ಮತ್ತೆ ಚಕ್ಕರ ಹಾಕೋದು ಎಷ್ಟೋ ದಿನ. ಅಲ್ಲಮ ಪ್ರಭುಗಳಿರುವಂಥ ಕಾಲದಲ್ಲಿ ಮಚೇಂದ್ರನಾಥ ಸಾಧನೆಯನ್ನು ಮಾಡಿ ತನ್ನ ಶರೀರವನ್ನು ಉಕ್ಕಿನ ಶರೀರ ಮಾಡಿಕೊಂಡಿದ್ದ, ವಜ್ರ ಶರೀರ. ಅಲ್ಲಮ ಪ್ರಭುಗಳು ವ್ಯೋಮಕಾಯ ಅಂದರೆ ಯೋಗ ಕಾಯ ಮಾಡಿಕೊಂಡಿದ್ದ. ವ್ಯೋಮ ಅಂದರೆ ಆಕಾಶ ಹಂಗಂದ್ರೆ ಆ ರೀತಿಯಾಗಿ ಕಾಯ ಶರೀರವನ್ನು ಮಾಡಿಕೊಂಡಿದ್ದ. ಹೀಗೆ ಒಂದು ಸಲ ಹೋದಾಗ ಭೇಟಿ ಆದಾಗ ಒಂದು ಖಡ್ಗ ಕೊಡ್ತಾನೆ ಅಲ್ಲಮ ಪ್ರಭು. ಖಡ್ಗ ಕೊಟ್ಟು, ಮಚೇಂದ್ರನಾಥ್ ನನಗೆ ಹೊಡಿ, ನನಗೆ ಕತ್ತರಿಸು. ಆಗ ಮಚೇಂದ್ರನಾಥ್ ಹಿಂಗೆ ಗಾಳಿಯಲ್ಲಿ ಬೀಸ್ತಾನೆ. ಹಿಂಗೆ ಹೊಡೆದಾಗ ಗಾಳಿಯಲ್ಲಿ ಬೀಸ್ದಂಗೆ ಆಗ್ತೈತೆ. ಅದೇ ಅಲ್ಲಮ ಪ್ರಭು ಖಡ್ಗ ತೊಗೊಂಡು ಅವನಿಗೆ ಹೊಡೆದ್ರೆ ಛನ್ ಅಂತ ಆವಾಜ್ ಬರ್ತೈತೆ. ಹಿಂಗೆ ಹೊಡೆದಾಗ ಆವಾಜ್ ಬರ್ತದೆ, ಉಕ್ಕಿನ ಶರೀರ ಆಗಿತ್ತು. ಬೈತಾನೆ, ಈ ಶರೀರ ಚಲೋನೋ ಆ ಶರೀರ ಚಲೋ.
ಆಕಾಶದಂಗೆ ಮಾಡಿಕೊಳ್ಳುವಂಥ ಶರೀರ ಒಳ್ಳೆಯದು, ವಜ್ರಕಾಯ ಮಾಡಿಕೊಳ್ಳೋದು ಒಳ್ಳೆಯದು. ಹಾಗೆ ಅವ ಅಲ್ಲಮ ಪ್ರಭು ಬರಲಿಲ್ಲ ಅಂತಂದರೆ ನವನಾಥಗಳಲ್ಲಿರ್ತಕ್ಕಂಥ ಈ ಮಚಂದ್ರನಾಥ ಇನ್ನೂ ಇಲ್ಲಿವರೆಗೆ ಇರುತ್ತಿದ್ದ. ನಿಮಗೆಲ್ಲ ಗೊತ್ತಿದೆ, ಕೃಷ್ಣ ಇರಲಿಲ್ಲ ಅಂತಂದರೆ ದುರ್ಯೋಧನ ಇನ್ನೂ ಇರ್ತಿದ್ದ. ಆ ದುರ್ಯೋಧನ ತನ್ನ ತಾಯಿ ಹತ್ತಿರ ಹೋಗುವ ಸಂದರ್ಭದಲ್ಲಿ ಕೊನೆ ಅವನ ಒಬ್ಬನೇ ಉಳಿದಿದ್ದ, ಎಲ್ಲರೂ ಸತ್ತಿದ್ರು. ಆಕೆ ನೀವು ಒಬ್ಬ ಮಗನನ್ನಾದರೂ ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ತಾಯಿದು. ತಾಯಿ ಮಮತೆ ಭಾಳ. ತಾಯಿ ಅಂತಾಳೆ, ನೀನು ಇಂಥ ಸಮಯದಲ್ಲಿ ಸ್ನಾನ ಮಾಡಿ ನೀನು ಹ್ಯಾಂಗೆ ಹುಟ್ಟಿದಿ ಹಾಗೆ ನನ್ನ ಎದುರು ಬಂದು ನಿಂತ್ಕೊಳ್ಬೇಕು. ಆಗ ನಾನು ಯಾವಾಗ ಗಂಡನ ಮನೆಗೆ ಬಂದಿದ್ದಲ್ಲ, ಗಂಡನ ಮನೆಗೆ ಬಂದಾಗ ಗಂಡನೇ ಕುರುಡ ಇದ್ದಾನೆ, ನಾನು ಕಣ್ಣಿದ್ದೇನು ಮಾಡಲಿ ಅಂತ ಅವಕಿನ್ನೂ ಪಟ್ಟಿ ಕಟ್ಕೊಂಡಿರ್ತಾಳೆ ಗಾಂಧಾರಿ. ಆಗ ನನ್ನಲ್ಲಿರ್ತಕ್ಕಂಥ ಶಕ್ತಿ, ಕಣ್ಣಲ್ಲಿರ್ತಕ್ಕಂಥ ಶಕ್ತಿಯನ್ನು ನಿನ್ನ ಮೇಲೆ ಪ್ರಯೋಗ ಮಾಡ್ತೀನಿ. ನೀನು ಈ ಜಗತ್ತೆಲ್ಲಿವರೆಗೆ ಇರ್ತದಲ್ಲ ಅಲ್ಲಿವರೆಗೆ ಇರ್ತೀಯ, ನಿನಗೆಲ್ಲ ಥರದ ಜಯವನ್ನು ಸಿಗ್ತದಂತೆ ಹೇಳ್ತಾಳೆ. ಆಗಲಿ ಅಂತ ದುರ್ಯೋಧನ ಸ್ನಾನ ಮಾಡಿ ಇಂಥ ಸಮಯದಲ್ಲಿ, ಬೆಳಗಿನ ಸಮಯದಲ್ಲಿ ಬರುವ ಸಂದರ್ಭ, ಕೃಷ್ಣ ಇವನಿದ್ರೆ ಜಗತ್ತ ಪ್ರಳಯ ಆಗೋವರೆಗೂ ಇರ್ತಾನೆ. ಭಗವಂತ ಆಟ ಚೆಂದಿರ್ತದೆ. ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆಯೊಮ್ಮೆ ಬೀಳುವುದು, ಸೃಷ್ಟಿಯ ನಿಯಮವಿದು. ಅವನಿದ್ರೆ ಇದು ಇರ್ತಾನಲ್ಲ, ಯಾಕಂದರೆ ಸೃಷ್ಟಿಯ ನಿಯಮಕ್ಕೆ ವಿರೋಧ ಆಗ್ತದೆ. ವಿರೋಧ ಆಗಬಾರ್ದು ಅನ್ನೋಗೋಸ್ಕರ ಇವ ಬತ್ತಲಿಯಾಗಿ ಬರ್ತಿದ್ದ. ನಿನಗೆ ಬುದ್ಧಿ ಐತಿಲ್ಲೋ ಅಂತ ನಾವು ಕೃಷ್ಣ ಯಾಕಂತ ಕೇಳ್ತಾನೆ. ಚಿಕ್ಕ ಮಗು ಇದ್ದಾಗ ಬತ್ತಲೆ ಇದ್ದರೆ ಹಾಗೆ ಓಡಾಡಿದ್ರೆ ಏನೂ ಅಂತಿದ್ದಿಲ್ಲ. ಬೆಳೆದ್ರೆ ದೊಡ್ಡವಾಗಿದ್ದು ಬೆತ್ತಲೆ ಹೋಗೋದು ನಿನಗರೆ ಗೌರವ ಅನ್ನಿಸ್ತೈತೆ. ನಿನ್ನ ತಾಯಿ ಹೇಳಿದರೆ ಹೋಗೋದು ಗೌರವ ಅನ್ನಿಸ್ತೈತೆ. ಹೇಗಿರಬೇಕು ಕೃಷ್ಣನ ಅದು ಆಟ, ನಾರದನ ಆಟ, ಶಿವನ ಆಟ, ಏನು ಅವೆಲ್ಲ ನಾವು ಪುರಾಣ ಪ್ರವಚನ ಪೌರಾಣಿಕತೆಗಳು ಯಾಕೆ ಓದಬೇಕಂದ್ರೆ ಅದರಲ್ಲ ಟೆಕ್ನಿಕ್, ತಾಂತ್ರಿಕತೆ ಇದೆ. ಅವನಂತಾನೆ ನೀ ಹಾಗೆ ಹೋದರೆ ನಿನಗೆ ಮರ್ಯಾದೆ ಏನು? ಸಣ್ಣ ಮಕ್ಕಳಿದ್ರೆ ಹೆಂಗೆ ಓಡಾಡಿದ್ರೆ ಯಾರೂ ಏನು ಅನ್ನಂಗಿಲ್ಲ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಭಾವನೆನೂ ಬರೋಂಗಿಲ್ಲ, ಯಾವ ಥರದ ಭಾವನೆನೂ ಇರುವುದಿಲ್ಲ. ದೊಡ್ಡವನಾಗಿದೆ, ಇಷ್ಟು ದೊಡ್ಡವನಾಗಿ ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಂಡಿದ್ದು ಈ ಸಮಯದಲ್ಲಿ ನಿನ್ನ ಬತ್ತಲೆ ಹೋದರೆ ನಿನ್ನ ಮರ್ಯಾದೆ ಏನಪ್ಪ? ಆಗ ಅವನಿಗೆ ಬರ್ತೈತಿ, ಸ್ವಲ್ಪ ಅಳಕ್ಕೆ ಎದ್ದೇ ಇರ್ತೈತಿ. ಆಗ ಅಲ್ಲೇ ಗಿಡದ್ದು ಏನಿರ್ತಾವಲ್ಲ ಎಲೆಗಳನ್ನು ಸುತ್ತಕೊಂಡು ಹೋಗ್ಬಿಡ್ತಾನೆ. ಹೋಗಿ ನಿಂದಿರ್ತಾನೆ, ಕಣ್ಣು ತೆಗೆದು ನೋಡ್ತಾಳೆ ತಾಯಿ. ನೋಡ್ತಕ್ಕಣ ಇಡೀ ಶರೀರವನ್ನು ವಜ್ರ ಶರೀರ ಆಗ್ತದ. ಅವು ಏನು ಎಲೆ ಸುತ್ತಕೊಂಡಿದ್ದ ತನ್ನ ತೊಡೆಯ ಸುತ್ತ ಅಟ್ಟ ಮಾತ್ರ ಚರ್ಮದಾಗಿತ್ತು. ತಾಯಿ ಬೈತಾಳೆ, ತಾಯಿ ಬೈದು ಬಿಡ್ತಾಳೆ. ಏನು ಮಾಡೋಕ್ಕಾಗಲ್ಲ ಮಗ ಅಂತ. ಯಾವಾಗ ದುರ್ಯೋಧನ ಭೀಮನ ಯುದ್ಧ ನಡೀತದ ಆಗ ಎಲ್ಲಿ ಹೊಡೆದ್ರೆ ಅವನು ಸಾಯುವುದಿಲ್ಲ. ಕೃಷ್ಣ ಆಟ ಶುರು ಮಾಡ್ತಾನೆ, ಹೌದು ಅಂತ ತೊಡಿ ತಡ್ತಾನೆ. ಅವಾಗ ಹೌದೋ ಭೀಮ, ಹೌದೋ ಭೀಮ. ಯಾವಾಗ ತೊಡಿ ತಡ್ತಾನೆ ಅವಾಗ ಗೊತ್ತಾಗ್ತದೆ ಭೀಮಗೆ ಇಲ್ಲಿ ಎಲ್ಲಿ ಹೊಡಿಬಾರ್ದು, ತೊಡಿಗೆ ಹೊಡಿಬೇಕಂತ ತೊಡಿಗೆ ಹೊಡಿತಾನೆ. ಯಾಕಂದ್ರೆ ತೊಡಿ ಚರ್ಮದಿರುತ್ತದೆ. ಯಾವಾಗ ತೊಡಿಗೆ ಹೊಡಿತಾನೆ ಆವಾಗ ಸತ್ತು. ಹಾಗೆಲ್ಲ ಉಕ್ಕಿನ ಶರೀರವನ್ನು ಮಾಡಿಕೊಂಡಿರ್ತಕ್ಕಂಥ ಮಚೇಂದ್ರನಾಥನಿಗೆ ಅಲ್ಲಮ ಪ್ರಭುಗಳು ಈ ಶರೀರವನ್ನು ಏನು ಮಾಡ್ತೀವಿ, ಎಷ್ಟು ದಿವಸ ಇದ್ದು ಏನು ಮಾಡ್ತೀವಿ, ಎಷ್ಟು ದಿನ ಇಲ್ಲೇ ಇರತ್ತಿ, ನಿನ್ನ ಮನೆ ಬೇರೆ ಐತಿ ಹೇಳಿ, ಎಲ್ಲ ಬೇರೆ ಬಿಟ್ಟು ಹೋಗೋದು ಯಾಕೆ ಅಂತ ಆಗ ಅಲ್ಲಮ ಪ್ರಭುಗಳು ಹೇಳಿದ ಮೇಲೆ ಅವನ ಶರೀರವನ್ನು ವ್ಯೋಮಕಾಯವನ್ನಾಗಿ ಮಾಡ್ಕೊಳ್ತಾನೆ. ಇಲ್ಲಿ ಉತ್ತುಂಗ ಋಷಿ, ಉತ್ತುಂಗ ಯೋಗಿ ತನ್ನ ಶರೀರವನ್ನು ಹೇಗೆ ಮಾಡ್ಕೊಂಡೆ ಅಂತಂದ್ರೆ ಈ ಭೈರವೇಶ್ವರನ ಧ್ಯಾನ ಮಾಡಿ, ಭೈರವೇಶ್ವರನ ಆರಾಧನೆ ಮಾಡಿ ಭೈರವನ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ. ಅವನೇ ಆಗಿ ಮೆರೀತಿದ್ದ. ನಿಮ್ಗೆ ಗೊತ್ತದಲ್ಲ, ಈ ಮಾಂತ್ರಿಕರು ಇರುವಂಥ ಸ್ಟೈಲ್ ಬೇರೆ. ಈ ನಮ್ಮ ಪೂಜಾರಿ ಅದಾರೆ ಇಲ್ಲಿ ಶಿವಕುಮಾರ್, ಹಾಗೆ ಸರಳ ಇರ್ತಿದ್ದಿಲ್ಲ. ಏನು ಆಡಂಬರ, ಯಾವ ಎಂಥರ ರುದ್ರಾಕ್ಷಿ, ಏನೇನೋ ಕಾಯಿಗಳು ಹಾಕೊಂತಾರೆ.
ಆ ಕಾಯಿಗಳಿಗೆ ಸುಮ್ಮನೆ ಹಾಕೊಳ್ಳಂಗಿಲ್ಲ ರೀ, ಅದ್ರ ಮ್ಯಾಲೆ ಬೇರೆ ಬೇರೆ ಚಿತ್ರಗಳನ್ನು ತೆಗೆದು ಹಾಕೋತಾರೆ ರುಂಡ ಥರ. ಹೀಗೆಲ್ಲ ಮಾಡಿದ್ದ, ಅಹಂಕಾರದಲ್ಲಿ ಮೆರಿತಿದ್ದ, ಜನರಿಗೆ ಹೆದರಿಸ್ತಿದ್ದ. ಆಗ ಇಲ್ಲಿಗೆ ಸಿದ್ಧಲಿಂಗ ಬರುತ್ತಾರೆ. ಸಿದ್ಧಲಿಂಗನ ಮೇಲೆ ಪ್ರಯೋಗ ಮಾಡ್ತಾರೆ. ಸಿದ್ಧಲಿಂಗನಿಗೆ ಯಾವ ಥರದ ಪ್ರಯೋಗಗಳು ಅವ್ರ ಮೇಲೆ ನಾಟುವುದಿಲ್ಲ. ಭಗವಂತನ ಮುಂದೆ ಯಾವ ಆಟಗಳು ಇಲ್ಲವೇ ಇಲ್ಲ. ಹಾಗೆ ಭೈರವನ ನಿಮ್ಗೆ ಗೊತ್ತಿದೆ, ಭೈರವ್ ಹ್ಯಾಂಗೆ ಹುಟ್ಟಿದ ಅನ್ನುವಂಥದ್ದು ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ ಕವಿಗಳು. ಭಸ್ಮಾಸುರನ ಸಂಹಾರ ಮಾಡಬೇಕು, ಭಸ್ಮಾಸುರ ಸಂಹಾರ ಮಾಡಬೇಕು. ಹಿಂಗೆಲ್ಲ ಗೊತ್ತಿದೆ. ಭಸ್ಮಾಸುರ ಅಂದರೆ ನಾ ಯಾರ ತಲೆ ಮೇಲೆ ಕೈ ಇಡ್ತೀನಿ ಅವ್ರು ಭಸ್ಮ ಆಗಲಿ ಅಂತ. ಆಗ ಭಸ್ಮಾಸುರ ಎಲ್ಲರಿಗೆ ಹೆದರಿಸ್ತಾ ಹೋದ. ಯಾರಿಗಾರ ಅವನ್ನ ನಾಶ ಮಾಡ್ತಾರೆ, ತಲೆ ಮೇಲೆ ಕೈ ಹಿಡಿಯವ ಸತ್ತು ಹೋಗೋರು, ಭಸ್ಮ ಆಗೋರು. ಹಿಂಗೆ ಎಲ್ಲರ ತಲೆ ಮೇಲೆ ಕೈ ಇಟ್ಕೊತ ಹೋದ. ಇನ್ನು ಏನಾರ ಮಾಡಬೇಕಂತ ಎಲ್ಲರೂ ವಿಚಾರ ಮಾಡಿ ವಿಷ್ಣುನ ಹತ್ತಿರ ಬರ್ತಾರೆ. ವಿಷ್ಣು ಏನು ಮಾಡ್ತಾನೆ, ಮೋಹಿನಿ ರೂಪ ಆಗ್ತಾನೆ. ಮೋಹಿನಿ ರೂಪವಾಗಿ ಅವನನ್ನು ಮೋಹಿಸಬೇಕಲ್ಲ. ಮೋಹಿಸುವ ಸಂದರ್ಭದಲ್ಲಿ ಅವನು ಅವಳಿಗೆ ಮೋಹಿತನಾಗ್ತಾನೆ. ಭಸ್ಮಾಸುರ ಮೋಹಿತನಾಗ್ತಾನೆ. ಭಸ್ಮಾಸುರ ಮೋಹಿತನಾಗಿ ಮದುವೆ ಆಗುವಂಥ ಸಂದರ್ಭದಲ್ಲಿ ಹೇಳ್ತಾಳೆ, ನನ್ನನ್ನು ಮದುವೆ ಆಗಬೇಕಾದ್ರೆ ನನ್ನ ಹಾಗೆ ಡ್ಯಾನ್ಸ್, ನನ್ನ ಹಾಗೆ ಕುಣಿಬೇಕು, ನನ್ನ ಹಾಗೆ ನೃತ್ಯ ಮಾಡಬೇಕು ಅಂದಾಗ ಆಕೆ ಕುಣಿತಾ ತನ್ನ ಕೈಯನ್ನು ತಲೆ ಮೇಲೆ ಇಟ್ಕೊಳ್ತಾಳೆ. ತಲೆ ಮೇಲೆ ಇಟ್ಕೊಂಡಳು. ಹಾಗೆ ಅವನು ಮರೆತು ಬಿಟ್ಟಿದ್ದ, ಕೈ ಇಟ್ಟರೆ ಭಸ್ಮ ಆಗ್ತೇನೇನೋ ಅಂತ ಮರೆತು ಬಿಟ್ಟಿದ್ದ. ಈ ಕೈಯ ಮೋಹದಲ್ಲಿ, ಅದಕ್ಕೆ ಮೋಹಿನಿ, ಮೋಹ. ಆ ಮೋಹದಲ್ಲಿ ತನ್ನ ಕೈಯನ್ನು ತಲೆ ಮೇಲೆ ಇಟ್ಕೊತಾನೆ, ಭಸ್ಮ ಆಗಿ ಸತ್ತು ಹೋಗ್ತಾನೆ ತನ್ನ ಜೀವಕ್ಕೆ ತಾನೆ. ಹಾಗೆ ಮೋಹಿನಿಯನ್ನು ನೋಡಿದಂಥ ಶಿವ ಮೋಹಿತನಾಗ್ತಾನೆ. ನೋಡಿದ ಮೋಹಿನಿಯನ್ನು ನೋಡಿದ ಶಿವ, ಮೋಹಿನಿ ಅಂದರೆ ವಿಷ್ಣುವನ್ನು ನೋಡಿದಂಥ ಶಿವ ಮೋಹಿತನಾಗ್ತಾನೆ. ಅದಕ್ಕೆ ಸ್ವಾಮಿ ಅಯ್ಯಪ್ಪ ಹುಟ್ಟಿದ್ದು ಈಶ್ವರ ವಿಷ್ಣುವಿನ ಸಂತತಿ ಅಯ್ಯಪ್ಪ ಸ್ವಾಮಿ. ಅದು ಯಾವಾಗ ಹುಟ್ಟನ ಗೊತ್ತಿಲ್ಲ, ಚರಿತ್ರೆ ಇನ್ನೂ ಬೇರೆ ಅದು. ಆದರೆ ಇಲ್ಲಿ ಕವಿಗಳು ಹೇಳ್ತಾರೆ, ಮೋಹಿನಿಯ ಅವತಾರದ ಸಂದರ್ಭದಲ್ಲಿ ಶಿವ ಮೋಹಿತನಾದಾಗ ಅವನ ಬೆವರಿನ ಹಣೆ ಭೂಮಿಗೆ ಬಿದ್ದು ಭೈರವ ಹುಟ್ಕೊಳ್ತಾನೆ. ಅಂಥ ಭೈರವನ ಆರಾಧನೆ ಮಾಡುವಂಥವನು ಇವ ಉತ್ತುಂಗ ವಿಯೋಗಿ. ಅದಕ್ಕೆ ಅಂಥ ಭೈರವನ ಏನು ಮಾಡ್ತಪ್ಪ, ಸಾಕ್ಷಾತ್ ಪರಶಿವನೇ ನೀನು ಸ್ಮರಣೆ ಮಾಡು. ಆ ಶಿವನ ಧ್ಯಾನವನ್ನು ಮಾಡಿದ್ರೆ ನಿನಗೆಲ್ಲ ಪರಿಹಾರ ಆಗ್ತಂತ ಅವನ ಮದವನ್ನು, ಅವನ ಅಹಂಕಾರವನ್ನು, ಅವನಲ್ಲಿರ್ತಕ್ಕಂಥ ಅವನು ಆ ಮಂತ್ರ ಅದು ಬೇಡ, ಆ ಮಂತ್ರ ತೊಗೊಂಡು ಏನು ಮಾಡ್ತೀವಿ, ಶಿವಮಂತ್ರ ಇದೆ, ಪಂಚಾಕ್ಷರಿ ಮಂತ್ರ ಇದೆ, ಅಂಥ ಮಂತ್ರವನ್ನು ನೀನು ಪಠಣ ಮಾಡಿ ಶಿವನ ಸಾಕ್ಷಾತ್ಕಾರ ಮಾಡಿಕೊಳ್ಳು ಅಂತ ಹೇಳ್ತಾರೆ. ಹೀಗೆ ಹಲವಾರು ಪವಾಡಗಳ ಮಾಡುವುದರ ಮೂಲಕ ಸಿದ್ಧಲಿಂಗ ಶಿವಯೋಗಿಗಳು ಈ ಜಗತ್ತಿನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೋಧನೆ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಬರ್ತೀವಿ. ನಾಳಿನ ಸಮಯದಲ್ಲಿ ಮತ್ತೆ ಏನೇನು ವಿಚಾರಗಳಿದ್ದಾವೆ ಅನ್ನುವಂಥದ್ದು ನಾಳಿನ ಸಮಯದಲ್ಲಿ ನೋಡೋಣ ಅಂತ ಇಂದಿನ ಕಾರ್ಯಕ್ರಮಕ್ಕೆ ಕಾಣಿಕೆ ಕೊಟ್ಟಂಥ ಸರ್ವರಿಗೂ, ಪ್ರಸಾದ ಮಾಡಿಸಿದಂಥವರಿಗೂ, ಇಲ್ಲಿವರೆಗೆ ಶಾಂತದಿಂದ ಕೇಳಿದಂಥ ಸರ್ವರಿಗೂ ಎನ್ನ ಶರಣಾರ್ಥಿಗಳನ್ನು ಸಲ್ಲಿಸಿ ಈಗ ಕಣ್ಮುಚ್ಚುವ ಕಾರ್ಯಕ್ರಮ